ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಜೈ ಹೋ ರೈತ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತು ಗಮನಿಸಬೇಕಾದಂತ ಎರಡು ಸಂಗತಿಗಳಿದೆ. ಒಂದು, ಇದೀಗ ತಾನೇ ರಾಜ್ಯದಲ್ಲಿ ಪ್ರಕಟ ಆಗಿರುವಂತಹ ಸೋಂಕಿತರ ಸಂಖ್ಯೆ 22, ಜೊತೆಗೆ ಹೆಚ್ಚು ಕಡಿಮೆ ಇವತ್ತೇ ನಾವು 1000 ಗಡಿ ದಾಟ್ಬಿಡ್ತೀವ ಅನ್ನುವಂಥ ಆತಂಕ. ಎರಡನೆಯದಾಗಿ ನಾವೆಲ್ಲ ಎದುರು ನೋಡ್ತಾ ಇರುವಂತದ್ದು ಅಂದ್ರೆ 4 ಗಂಟೆಯ ಸಂದರ್ಭದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಇವತ್ತು ಮಾಧ್ಯಮಗಳ ಮುಂದೆ ಬರ್ತಾರೆ. ಯಾಕೆ ಅಂತ ಅಂದ್ರೆ ಪಾರ್ಟ್ 1 ಆಯ್ತು, ಪಾರ್ಟ್ 2 ಅಲ್ಲಿ ಯಾರ್ಯಾರಿಗೆ ಏನೇನು ಅನ್ನುವಂಥದ್ದನ್ನ ಇವತ್ತು ಅವರು ಘೋಷಣೆ ಮಾಡ್ತಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಪಾರ್ಟ್ 2 ಅನ್ನ ರಿಲೀಸ್ ಮಾಡ್ತಾರಾ ಅಂತ ಅಂದ್ರೆ ವಿತ್ತ ಸಚಿವೆ ಮುಖೇನವಾಗಿ ಪ್ಯಾಕೇಜ್ ನ ಪಾರ್ಟ್ 2. ಈ ಪಾರ್ಟ್ 2 ಪ್ಯಾಕೇಜ್ ನಲ್ಲಿ ಯಾರಿಗೆ ಬಂಪರ್ ಗಿಫ್ಟ್ ಕಾದಿದೆ? ನೀವೆಲ್ಲ ನಿನ್ನೆ ಗಮನಿಸಿರಬಹುದು. ಈ ಎಂಎಸ್ಎಂಇಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅತಿ ಸಣ್ಣ ಹಾಗೆ ಮಧ್ಯಮ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ನಿನ್ನೆ ವಿಶೇಷವಾದಂತ ಕೊಡುಗೆಗಳನ್ನ ನಾವು ಗಮನಿಸಿದ್ವಿ. ಇವತ್ತು ಪ್ಯಾಕೇಜ್ ನ ಪಾರ್ಟ್ 2 ರಿಲೀಸ್ ಮಾಡಬಹುದು, ಮಾಡಬೇಕಾಗಿದೆ. ಯಾಕಂತಂದ್ರೆ ಇನ್ನೂ ಕೂಡ ಹೆಚ್ಚು ಕಡಿಮೆ ಸುಮಾರು 7.79 ಲಕ್ಷ ಕೋಟಿಯಷ್ಟು ಬಾಕಿ ಇದೆ ಘೋಷಣೆ ಮಾಡೋದು 20 ಲಕ್ಷದ ಪೈಕಿ. ಅದರಲ್ಲಿ ಯಾರ್ಯಾರಿಗೆ ಏನೇನು ಅನ್ನುವಂತ ನಿರೀಕ್ಷೆ ಸಹಜವಾಗೇ ಇದೆ. ಅದರಲ್ಲೂ ಪ್ರಮುಖವಾಗಿ ಒಂದು ದೊಡ್ಡ ವರ್ಗ, ಒಂದು ದೊಡ್ಡ ವಲಯ, ಕೃಷಿ ವಲಯ, ಶ್ರಮಿಕ ವರ್ಗ. ಸಂಜೆ 4 ಗಂಟೆಗೆ ಸಂಬಂಧಪಟ್ಟ ಹಾಗೆ ನಾವು ಎದುರು ನೋಡ್ತಾ ಇದ್ವಿ ನಿರ್ಮಲಾ ಸೀತಾರಾಮನ್ ಅವರ ಸುದ್ದಿಗೋಷ್ಠಿಯನ್ನ. ನಿನ್ನೆ ರೀತಿಯಾಗಿ ಇವತ್ತು ಕೂಡ ಸುದ್ದಿಗೋಷ್ಠಿ ಇದೆ. ಇವತ್ತು ಹಲವು ವರ್ಗಗಳಿಗೆ ಆರ್ಥಿಕ ಪ್ಯಾಕೇಜ್ ಅನ್ನ ಅವರು ಘೋಷಣೆ ಮಾಡಬಹುದಾದಂತ ಚಾನ್ಸಸ್ ಇದೆ. ನಿನ್ನೆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಈ ಎಂಎಸ್ಎಂಇಸ್ ಗಳಿಗೆ ಸಂಬಂಧಪಟ್ಟ ಹಾಗಿನ ವಿಶೇಷ ಪ್ಯಾಕೇಜ್ ಅನ್ನ ನೋಡಿದ್ವಿ. ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ವಿಶೇಷ ಪ್ಯಾಕೇಜ್ ಅನ್ನ ಗಮನಿಸಿದ್ವಿ. ಇಪಿಎಫ್ ಗೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡಂತ ನಿರ್ಧಾರವನ್ನ ಗಮನಿಸಿದ್ವಿ. ತೆರಿಗೆದಾರರಿಗೆ ಸಂಬಂಧಪಟ್ಟ ಹಾಗಿನ ಅವರ ನಿರ್ಧಾರವನ್ನ ನಿನ್ನೆ ನಾವು ಗಮನಿಸಿದ್ವಿ. ವಾಟ್ ನೆಕ್ಸ್ಟ್? ಉಳಿದಂತ ವಲಯಗಳು, ಕೃಷಿ ವಲಯ, ಒಂದು ಅಂದಾಜಿನ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ಇರೋ 130 ಕೋಟಿ ಪೈಕಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 80 ಕೋಟಿಗೂ ಅಧಿಕ ಮಂದಿ ಕೃಷಿ ಕ್ಷೇತ್ರದ ಮೇಲೆ ಅಥವಾ ಕೃಷಿ ಸಂಬಂಧಪಟ್ಟ ಹಾಗಿನ ಚಟುವಟಿಕೆ ಮೇಲೆ ಡಿಪೆಂಡ್ ಆಗಿರುವಂತವ್ರು ಇದ್ದಾರೆ. ಹೀಗಾಗಿ ಇದು ದೊಡ್ಡ ವಲಯ. ಹಾಗಾದ್ರೆ ಕೃಷಿ ವಲಯಕ್ಕೆ ಏನ್ ಸಿಗಬಹುದು ಅಂತ ಸಹಜವಾಗಿ ನಾವು ನಿರೀಕ್ಷೆಯನ್ನ ಹೊಂದಿರುವಂತ ಸಂದರ್ಭ ಇದು. 20 ಲಕ್ಷ ಕೋಟಿಯ ಈ ಪ್ಯಾಕೇಜ್ ನ ಪಾರ್ಟ್ 1 ನಿನ್ನೆ ನಾವು ಗಮನಿಸಿದ್ವಿ. ಅದರಲ್ಲಿ ನಾನು ಮೊದಲೇ ಹೇಳಿದಾಗೆ ಎಂಎಸ್ಎಂಇಸ್ ಗಳಿಗೆ ಸಂಬಂಧಪಟ್ಟಂತೆ ಅತಿ ಸಣ್ಣ ಜೊತೆಗೆ ಮಧ್ಯಮ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಅವರಿಗೆ ಸಾಲ ಸೌಲಭ್ಯ ಈ ತರದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆರ್ಥಿಕವಾಗಿ ಅವರೆಲ್ಲರೂ ಕೂಡ ಸದ್ಯದ ಮಟ್ಟಿಗೆ ಸ್ವಲ್ಪ ಚೇತರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಹಳಷ್ಟು ನಿನ್ನೆ ಗಿಫ್ಟ್ ಗಳನ್ನ ಗಮನಿಸಿದ್ವಿ. ಬಟ್ ಇನ್ನೂ ಉಳಿದಂತ, ಯಾಕಂದ್ರೆ ಪ್ರಧಾನಿ ಅವರು ಹೇಳಿದಾಗೆ ಹೇಳಿ ಕೇಳಿ ಘೋಷಣೆ ಮಾಡಿರುವಂತದ್ದು 20 ಲಕ್ಷ ಕೋಟಿಯ ಪ್ಯಾಕೇಜ್. ಈ ಪ್ಯಾಕೇಜ್ ನ ಪಾರ್ಟ್ 2 ಅಂದ್ರೆ ಇವತ್ತು ಏನಿರಬಹುದು ಅನ್ನುವಂತ ಸಹಜವಾದಂತ ಕುತೂಹಲ ಇಡೀ ದೇಶವಾಸಿಗಳಲ್ಲಿದೆ. ಆಮೇಲೆ ಇವತ್ತಿನ ಪ್ಯಾಕೇಜ್ ಇದೆಯಲ್ಲ, ಇನ್ನು ಉಳಿದಂತಹ ಪ್ಯಾಕೇಜ್ ಅನ್ನು ಅವ್ರೇನ್ ಘೋಷಣೆ ಮಾಡಬೇಕಾಗಿದೆಯಲ್ಲ, ಇದು ಇಡೀ ದೇಶದ ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ, ಸಾಮಾನ್ಯ ವರ್ಗದ ಜನಜೀವನದ ಮೇಲೆ, ಅವರ ಮುಂದಿನ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದಾದಂತ ವರ್ಗ ಇರೋದು. ಇನ್ನು ಉಳಿದಂತ ನಾವೇನ್ ಎದುರು ನೋಡ್ತಾ ಇದೀವಲ್ಲ, ನಾವು ಕೃಷಿಕರಿದ್ದೀವಿ, ಕಾರ್ಮಿಕರಿದ್ದಾರೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ದಾರೆ. ಇವರೆಲ್ಲರೂ ಕೂಡ ಈಗ ಕೇಂದ್ರದ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮಗೇನು ಅಂತ ಹೇಳಿ. ಹೀಗಾಗಿನೇ ಕೈಗಾರಿಕೆಗಳ ಕೈ ಹಿಡಿದಂತಹ ಕೇಂದ್ರ ಸರ್ಕಾರ ಉಳಿದಂತಹ ವಲಯಗಳಿಗೆ ಏನ್ ಗಿಫ್ಟ್ ಕೊಡಬಹುದು, ಏನ್ ಸಿಹಿ ಕೊಡಬಹುದು? ಸಂಜೆ 4 ಗಂಟೆಗೆ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ನಾನು ಮೊದಲೇ ಹೇಳಿದಾಗೆ ಇವತ್ತು ಹಲವು ವರ್ಗಗಳಿಗೆ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬಹುದಾದಂತಹ ಸಾಧ್ಯತೆ ಇದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಾಗೆ ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಸುಮಾರು ನಿನ್ನೆ ಘೋಷಣೆ ಮಾಡಿದಂತಹದ್ದನ್ನು ನಾವು ನೋಡೋದಾದ್ರೆ 5.94 ಲಕ್ಷ ಕೋಟಿ, 20 ಕೋಟಿಯ ಪ್ಯಾಕೇಜ್ ಪೈಕಿ 20 ಲಕ್ಷ ಕೋಟಿ ಪ್ಯಾಕೇಜ್ ಪೈಕಿ ನಿನ್ನೆ ಘೋಷಣೆ ಆಗಿರುವಂತದ್ದು 5.94 ಲಕ್ಷ ಕೋಟಿ. ಅದರ ಜೊತೆಗೇನೆ ಈಗ ಆಲ್ರೆಡಿ ರಿಸರ್ವ್ ಬ್ಯಾಂಕ್ ಈ ಕೊರೋನಾ ಸಂದರ್ಭದಲ್ಲಿ ಘೋಷಣೆ ಮಾಡಿರುವಂತಹದ್ದು ಅಥವಾ ಕೊಟ್ಟಿರುವಂತಹ ನೆರವು, ನಿರ್ಮಲಾ ಸೀತಾರಾಮನ್ ಅವರೇ ಹಿಂದೆ ಘೋಷಣೆ ಮಾಡಿದಂತಹ ಒಂದಷ್ಟು ನೆರವು, ಇದೆಲ್ಲವನ್ನೂ ಕೂಡ ಹೆಚ್ಚು ಕಮ್ಮಿ ನಾವು ಲೆಕ್ಕ ಹಾಕಿದ್ರೆ 13.21 ಲಕ್ಷ ಕೋಟಿ ಬಹುಶಃ ಈಗ ಆಲ್ರೆಡಿ ಘೋಷಣೆ ಆಗಿದೆ ಅಂತ ಕಾಣಿಸುತ್ತೆ. ಇನ್ನು ಉಳಿದಿರುವಂತದ್ದು 7.79 ಲಕ್ಷ ಕೋಟಿ. ಅಗೈನ್ ಇದನ್ನ ಅಧಿಕೃತವಾಗಿ
ವಿತ್ತ ಸಚಿವೆ ಅವರೇ ಹೇಳಬೇಕಾಗುತ್ತೆ, ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬೇಕಾಗುತ್ತೆ. ಬಟ್ ನಾವೊಂದು ಬ್ರೀಫ್ ಆಗಿ ಲೆಕ್ಕಾಚಾರ ಹಾಕಿದಂತ ಸಂದರ್ಭದಲ್ಲಿ ಉಳಿದಿರುವಂತ 7.79 ಲಕ್ಷ ಕೋಟಿ ಪೈಕಿ ಯಾರಿಗೆಷ್ಟು ಈ ತರಣ ಅಂತ ಕುತೂಹಲ ಇದೆ. ಈ ಕುತೂಹಲಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಇವತ್ತು ನಾವು ನಿರ್ಮಲಾ ಸೀತಾರಾಮನ್ ಅವರ ಸುದ್ದಿಗೋಷ್ಠಿಯನ್ನು ಎದುರು ನೋಡಬೇಕಾಗಿದೆ. ನಾನು ಮೊದಲೇ ಹೇಳಿದಾಗೆ 20 ಲಕ್ಷ ಕೋಟಿ ಪ್ಯಾಕೇಜ್ ನಲ್ಲಿ ಇನ್ನೆಷ್ಟು ಹಣ ಬಾಕಿ ಇದೆ, ಪ್ಯಾಕೇಜ್ ನಲ್ಲಿ ಉಳಿದಂತ ಹಣ ಯಾರ್ಯಾರಿಗೆ ಹಂಚಿಕೆ ಆಗುತ್ತೆ, ಬೇರೆ ಬೇರೆ ಸಂದರ್ಭದಲ್ಲಿ ಈಗ ಜನಸಾಮಾನ್ಯರು ಬೇರೆ ಬೇರೆ ವರ್ಗಕ್ಕೆ ಸಂಬಂಧಪಟ್ಟಂತವ್ರು, ವಲಯಕ್ಕೆ ಸಂಬಂಧಪಟ್ಟಂತವ್ರು ನಮಗ್ ಕೊಡಕ್ಕೆ ಎಷ್ಟು ಹಣ ಉಳಿದಿದೆ ಅನ್ನುವಂತ ಒಂದು ಲೆಕ್ಕಾಚಾರ ಇರುತ್ತೆ. ರೈತರಿಗೆ, ಶ್ರಮಿಕರಿಗೆ ಅಥವಾ ಕಾರ್ಮಿಕರು ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಜೊತೆಗೆ ಈ ಬೀದಿ ಬದಿ ವ್ಯಾಪಾರ ಮಾಡುವಂತ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅವರಿಗೆಲ್ಲ ಏನ್ ಅನುಕೂಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಉಳಿದಿರುವಂತದ್ದು ಹೆಚ್ಚು ಕಮ್ಮಿ 6,78,700 ಕೋಟಿ. 6,78,700 ಕೋಟಿ ಹೆಚ್ಚು ಕಮ್ಮಿ ಉಳಿದಿರುವಂತದ್ದು. ಇದುವರೆಗೆ 65% ಪ್ಯಾಕೇಜ್ ನ ಅಮೌಂಟ್ ಘೋಷಣೆ ಮಾಡಲಾಗಿದೆ, ಅಥವಾ ಯಾರ್ಯಾರಿಗೆ ನೆರವು ಅನ್ನುವಂತ ಘೋಷಣೆ ಮಾಡಲಾಗಿದೆ. ಇನ್ನು ಉಳಿದಿರುವಂತದ್ದು ಪ್ಯಾಕೇಜ್ ನ 35% ಹಣ. ನಿನ್ನೆ ಸಣ್ಣ ಉದ್ಯಮಿಗಳಿಗೆ, ತೆರಿಗೆದಾರರಿಗೆ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಈ EPF ಗೆ ಸಂಬಂಧಪಟ್ಟ ಹಾಗೆ ಕಚೇರಿಗೆ ಹೋಗಿ ಕೆಲಸ ಮಾಡುವಂತ 15,000 ರೂಪಾಯಿ ಮೇಲ್ಪಟ್ಟವರಿಗೆ ಇವರಿಗೆಲ್ಲ ಒಂದಷ್ಟು ಅನುಕೂಲ ಆಗಿತ್ತು. ಆದ್ರೆ ರೈತರಿಗೆ ಯಾವುದು ಘೋಷಣೆ ಆಗಿಲ್ಲ. ಹೀಗಾಗಿನೇ ಉಳಿದಂತ 35% ಪೈಕಿ ರೈತರಿಗೆ ಏನ್ ಸಿಗ್ಬಹುದು ಅಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ರೈತಾಪಿ ವರ್ಗ ಆಗ್ಬಹುದು, ಸೇವಾ ವಲಯಕ್ಕೆ ಪ್ಯಾಕೇಜ್ ನ ನೆರವನ್ನ ಘೋಷಣೆ ಮಾಡಬಹುದಾ ಅಂತ ಚಾನ್ಸಸ್ ಇದೆ. ಹಾಗಾದ್ರೆ ಆ ನೆರವು ಏನಾಗಿರಬಹುದು? ನಮ್ಮ ನಿರೀಕ್ಷೆಗಳು 100 ಇದೆ. ನಮ್ಮ ರೈತ ವರ್ಗದ ನಿರೀಕ್ಷೆಗಳು 100 ಇದೆ. ಅದರಲ್ಲೂ ಕೂಡ ಮೊನ್ನೆ ಪ್ರಧಾನಿಯವರು ಹೇಳಿದಂತ ಸಂದರ್ಭದಲ್ಲಿ ನಾವು ಈಗ ಬಹಳ ಎಚ್ಚರಿಕೆ ವಹಿಸಿ ಈಗ ಆಗಿರುವಂತ ದುರಂತವನ್ನ ನಾವು ಒಂದ್ ರೀತಿ ಮೆಟ್ಟಿಲ್ ರೀತಿಯಾಗಿ ಮಾಡಿಕೊಂಡು ಪ್ರಗತಿ ಸಾಧಿಸಬೇಕು, ಇಡೀ ಆರ್ಥಿಕತೆಗೆ ಒಂದು ಬೂಸ್ಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಹೊಸ ರೀತಿಯಾಗಿ ಹೋಗ್ಬೇಕು ಅಂತ ಪ್ರಧಾನಿ ಹೇಳಿರುವಂತ ಕಾರಣದಿಂದಾಗಿ ನಮ್ಮ ನಿರೀಕ್ಷೆ ಸಹಜವಾಗಿ 100 ಇದೆ. ಇಡೀ ರೈತ ವಲಯಕ್ಕೆ ಅಥವಾ ಕೃಷಿ ವಲಯಕ್ಕೆ ಬಹಳ ಬದಲಾವಣೆಗಳನ್ನ ತರುವಂತ ನಿಟ್ಟಿನಲ್ಲಿ ಏನಾದ್ರೂ ನಿರ್ಧಾರ ಬರಬಹುದಾ ಅನ್ನುವಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ ಪ್ರಧಾನಿಯವರು ಆಡಿದಂತ ಮಾತು ಹಾಗಿತ್ತು, ಬಹಳ ಬದಲಾವಣೆ ತಂದ್ಬಿಡ್ಬೇಕಾಗುತ್ತೆ ಅನ್ನುವಂತ ರೀತಿಯಾಗಿ ಅವರ ಮನಸ್ಥಿತಿ ಇದ್ದಾಗಿತ್ತು, ಅವರ ಭಾವನೆ ಇದ್ದಾಗಿತ್ತು. ಅದನ್ನು ಅವ್ರ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ರು. ನಾನು ಮೊದಲೇ ಹೇಳಿದಾಗೆ ಹೆಚ್ಚು ಕಮ್ಮಿ 20 ಲಕ್ಷ ಕೋಟಿಯ ಪ್ಯಾಕೇಜ್ ಅನ್ನು ಅವ್ರು ಏನ್ ಘೋಷಣೆ ಮಾಡಿದ್ರು, ನಮ್ಮ ಒಟ್ಟು GDPಯ 10% ಭಾಗ. ಅದರಲ್ಲಿ ಈಗ ಉಳಿದಿರುವಂತದ್ದು 6,78,000 ಕೋಟಿ. 6,78,700 ಕೋಟಿಯ ಪೈಕಿ ಯಾರ್ಯಾರಿಗೆ ಹಂಚಿಕೆ ಮಾಡಲಾಗುತ್ತೆ, ಹಂಚಿಕೆ ಮಾಡಿದ್ರು ಎಷ್ಟೆಷ್ಟು ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಇದುವರೆಗಿನ ಪ್ಯಾಕೇಜ್ ನ 65% ಈಗ ಆಲ್ರೆಡಿ ಘೋಷಣೆ ಆಗೋಗಿದೆ. ಬಹಳ ಏನು ರೈತಾಪಿ ವರ್ಗಕ್ಕೆ ಅದರಲ್ಲಿ ಸಿಕ್ಕಿರುವಂತ ತೀರಾ ಕಮ್ಮಿ. ಇನ್ನು ಪ್ಯಾಕೇಜ್ ನ 35% ಬಾಕಿ ಇದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ನಿನ್ನೆ ಅವರು ಘೋಷಣೆ ಮಾಡಿರುವಂತದ್ದು ಅಮೌಂಟ್ ಇದೆಯಲ್ಲ 5.94 ಲಕ್ಷ ಕೋಟಿಗೆ ಸಂಬಂಧಪಟ್ಟ ಹಾಗೆ, ಇನ್ನು ಬಾಕಿ ಉಳಿದಿರುವಂತದ್ದು ನಾವೀಗ ಏನ್ ಹೇಳಿದ್ವು 6.78 ಲಕ್ಷ ಕೋಟಿ. ಬಟ್ ಇದಕ್ಕಿಂತ ಮುನ್ನ ಈ ಕೊರೋನಾ ದುರಂತ ಸಂಭವಿಸಿದ ನಂತರದಲ್ಲಿ RBI ಹಲವು ಸಂದರ್ಭದಲ್ಲಿ ಹಲವಾರು ರೀತಿಯಾದಂತ ಒಂದಷ್ಟು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ. ವಿತ್ತ ಸಚಿವೆಯು ಕೂಡ ಘೋಷಣೆ ಮಾಡಿದ್ದಾರೆ. ಅದೆಲ್ಲವನ್ನ ಸೇರಿ ಈ 20 ಲಕ್ಷ ಕೋಟಿ ಆಗುತ್ತೆ. ಇಲ್ಲಿ 20 ಲಕ್ಷ ಕೋಟಿ ಹೊಸದಾದಂತ ಪ್ಯಾಕೇಜ್ ಅಲ್ಲ, ಹಳೆಯದ್ದು ಕೂಡ ಸೇರಿದ ಹಾಗೇನೆ 20 ಲಕ್ಷ ಕೋಟಿ ಪ್ಯಾಕೇಜ್ ಆಗಿದೆ ಅನ್ನುವಂಥದ್ದು ಈಗ ಸ್ಪಷ್ಟ ಆಗಿದೆ. ಅಗೈನ್ ಇದನ್ನ ಕೇಂದ್ರ ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ನಾವು ಅಂತ ಕ್ಲಾರಿಟಿಯನ್ನ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರಲ್ಲಿ ನಾವು ಗಮನಿಸಲಿಲ್ಲ. ಯಾವ ಮಟ್ಟಿಗೆ ಅಂತ ಅಂದ್ರೆ 20 ಲಕ್ಷ ಕೋಟಿಯನ್ನ ಹೇಗೆ ಹೊಂದಿಸ್ತೀರಾ ಅನ್ನುವಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲೂ ಕೂಡ ಬಹಳ ಅವರು ಕ್ಲಾರಿಟಿಯಾಗಿ ಹೇಳದಂತದ್ದೇನು ನಾವು ನಿನ್ನೆ ಗಮನಿಸಿಲ್ಲ. ಹೀಗಾಗಿ ಕೇಂದ್ರದಿಂದ ನಮಗೆ ಬಹಳ ಸ್ಪಷ್ಟತೆಗಳು ಬೇಕಿದೆ. ಆ ಸ್ಪಷ್ಟತೆಯಲ್ಲಿ ಒಂದು ಅತಿ ಮುಖ್ಯವಾದಂತ ಒಂದು ಸ್ಪಷ್ಟತೆ ಅಂತ ಅಂದ್ರೆ ಈ 6.78 ಲಕ್ಷ ಕೋಟಿಯದ್ದು. ಈಗ ಉಳಿದಿರುವಂತದ್ದು ಅಷ್ಟೇನಾ, ಯಾರ್ಯಾರಿಗೆ ಹಂಚಬೇಕಿದೆ, ಇದರಲ್ಲಿ ಯಾರ್ಯಾರಿಗೆ ಅವಕಾಶ ಇದೆ, ರೈತರಿಗೆ ಇದರಲ್ಲಿ ಅವಕಾಶ ಇದೆಯಾ, ಅಥವಾ ಈ ಹಿಂದೆನೆ ರಿಸರ್ವ್ ಬ್ಯಾಂಕ್ ನ ಮುಖಾಂತರವಾಗಿ ನಬಾರ್ಡಿಗೆಲ್ಲ ಹಣ ಕಳಿಸಿ ಅಲ್ಲಿಂದ ಸೊಸೈಟಿಗಳಿಗೆ ಅಥವಾ DCC ಬ್ಯಾಂಕ್ಗಳಿಗೆಲ್ಲ ಹಣ ಕಳಿಸಿ ಸಾಲ ಪಡ್ಕೊಳ್ಳೋಕೆಲ್ಲ ಒಂದು ಅವಕಾಶ ಕೊಟ್ಟಿದಾರಲ್ಲ, ಅದನ್ನೇ ನಾವು ಕೊಟ್ಟಿರುವಂತ ಅವಕಾಶ ಈಗ ಆಲ್ರೆಡಿ ಘೋಷಣೆ ಆಗಿದೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಯಾಕಂತಾರೆ ಸ್ಪಷ್ಟತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ. ಆ ತರದ ಸ್ಪಷ್ಟತೆಗಳು ನಮಗೆ ಬೇಕಿದೆ. ಹೀಗಾಗಿನೇ ರೈತ ವರ್ಗ ಬಹಳ ಗೊಂದಲದಲ್ಲಿದ್ರೂ ಕೂಡ ಬಹಳ ಆಸೆಗಣ್ಗಳಿಂದ ನೋಡ್ತಾ ಇದೆ. ಇದಕ್ಕೆ ಕಾರಣ ಇದೆ, ಸೇವಾ ವಲಯಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಹೌದು. ಇದಕ್ಕೆ ಕಾರಣ ಇದೆ. ಕಾರಣ ಏನು ಅಂತ ಅಂದ್ರೆ ಹೇಳಿ ಕೇಳಿ ಮುಂಗಾರು ಸಮೀಪಿಸ್ತಾ ಇದೆ. ಮುಂಗಾರು ಸಮೀಪಿಸ್ತಾ ಇರುವಂತ ಈ ಸಂದರ್ಭದಲ್ಲಿ ಸಹಜವಾಗಿ ಬಿತ್ತನೆ ಬೀಜ ಆಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈಗ ಬಹಳ
ಹಣದ ಅವಶ್ಯಕತೆಯಲ್ಲಿ ಇರ್ತಾರೆ. ಆಮೇಲೆ ಬಹಳ ರೇಟ್ ಕೂಡ ಜಾಸ್ತಿಯಾಗಿ ಹೋಗಿದೆ. ಹೀಗಾಗಿ ವಿನಾಯಿತಿಯ ದರದಲ್ಲಿ ಅಥವಾ ರಿಯಾಯಿತಿಯ ದರದಲ್ಲಿ ಅವಕಾಶ ಸಿಗಬಹುದಾ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಬಹುದಾಗಿದೆ. ಸಹಾಯಕ್ಕಾಗಿ ಎದುರು ನೋಡ್ತಾ ಇದೆ ರೈತ ವರ್ಗ. ಆಮೇಲೆ ಈ ಲಾಕ್ಡೌನ್ ನ ಸಂದರ್ಭದಲ್ಲಿ ತಾವು ಬೆಳೆದಂತಹ ಬೆಳೆಗೆ ಬೆಲೆ ಸಿಕ್ಕಿರೋದು ಅಥವಾ ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಬಹಳ ನೀಟಾಗಿ ಅದು ಎಂಡ್ ಯೂಸರ್ ತನಕ ಹೋಗಿರೋದು, ಈ ತರದೆಲ್ಲ ಅಷ್ಟಕ್ಕಷ್ಟೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊರಗಿದಾನೆ ಈ ಸಂದರ್ಭದಲ್ಲಿ ರೈತ ವರ್ಗ ಸೊರಗಿದೆ. ಹೀಗಾಗಿ ಸೊರಗಿದ ರೈತ ವರ್ಗಕ್ಕೆ ಚೈತನ್ಯ ಕೊಡುವಂತ ನಿಟ್ಟಿನಲ್ಲಿ ವಿತ್ತ ಸಚಿವೆ ಅವರ ಬಳಿ ಏನ್ ಪ್ಲಾನ್ಸ್ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ. ಇನ್ನು ಈ ವಿಚಾರ ನಾವು ಗಮನಿಸೋಣ. ಈಗ ಆಲ್ರೆಡಿ ಮೋದಿ ಘೋಷಿಸಿರುವಂತ 20 ಲಕ್ಷ ಕೋಟಿಯ ಪ್ಯಾಕೇಜ್ ನಲ್ಲಿ ರೈತರ ಪಾಲೆಷ್ಟು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ 12 ಕೋಟಿ ರೈತರು ಈಗ ಆಲ್ರೆಡಿ ನೋಂದಣಿ ಮಾಡ್ಕೊಂಡಿದ್ದಾರೆ. ದೇಶದಲ್ಲಿ ಬರೋಬ್ಬರಿ 12 ಕೋಟಿ ರೈತರಿಗೆ ನೆರವು ಸಿಗಬಹುದಾದಂತ ಚಾನ್ಸಸ್ ಇದೆ. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುವಂತ ನಿರೀಕ್ಷೆಯನ್ನ ಅವ್ರು ಇಟ್ಕೊಂಡಿದ್ದಾರೆ. ಬೆಳೆ ಕಳೆದುಕೊಂಡಿರುವಂತವರು, ಬೆಳೆ ಮಾರೋಕ್ಕಾಗದೆ ಇರುವಂತವರಿಗೆ ಆರ್ಥಿಕ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಸ್ಪಂದಿಸುವಂತ ಕೆಲಸ ಮಾಡಿದೆ, ಬಟ್ ಅದು ಯಾವುದಕ್ಕೂ ಕೂಡ ಸಾಲದೆ ಇರುವಂತ ಸನ್ನಿವೇಶ. ಅನ್ನದಾತರ ಸಾಲ ಮನ್ನಾ ಮಾಡಬಹುದಾದಂತ ನಿರೀಕ್ಷೆಗಳನ್ನ ಈ ಸಂದರ್ಭದಲ್ಲಿ ರೈತರು ಇಟ್ಕೊಂಡಿದ್ದಾರೆ. ಕೃಷಿ ಕ್ಷೇತ್ರದ ಮೂಲ ಸೌಕರ್ಯವನ್ನ ಅಭಿವೃದ್ಧಿಗೊಳಿಸೋದಕ್ಕೂ ಕೂಡ ಅವಕಾಶ ಇದೆ. ಯಾಕಂದ್ರೆ ಪ್ರಧಾನಿಯವರು ಹೇಳಿದಂಗೆ ಬಹಳ ಚೇಂಜಸ್ ಅನ್ನ ತರೋ ಮಾತಾಡಿದಾರಲ್ಲ. ಸೊ ಈ ಕಾರಣಕ್ಕಾಗಿ ಬೆಳೆದ ಬೆಳೆ ಸಂಗ್ರಹಕ್ಕೆ ಉಗ್ರಾಣ ಆಗಿರ್ಬೋದು, ಕೃಷಿ ಮಾರುಕಟ್ಟೆಯನ್ನ ಬಲಪಡಿಸುವಂತ ಕೆಲಸ ಆಗಿರ್ಬೋದು, ಈ ತರದ ಅಂತ ನಿರ್ಧಾರವನ್ನ ಕೇಂದ್ರ ತೆಗೆದುಕೊಳ್ಬಹುದಾ, ಒಂದು ಡ್ರಾಸ್ಟಿಕ್ ಚೇಂಜಸ್ ಅನ್ನ ನಾವು ನಿರೀಕ್ಷೆ ಮಾಡಬಹುದಾ ಅಂತ ಈಗ ನಾವು ಕೇಂದ್ರದ ಕಡೆಗೆ ನೋಡ್ತಾ ಇದ್ದೀವಿ. ಕೃಷಿ ಉತ್ಪಾದಕರ ಸಂಘಗಳಿಗೆ ಸುಲಭವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡೋದಕ್ಕೆ ಅವಕಾಶಗಳಿದೆಯಾ ಅನ್ನುವಂಥದ್ದನ್ನು ಕೂಡ ಕೃಷಿಕರು ಎದುರು ನೋಡ್ತಾ ಇದ್ದಾರೆ. ಈ ಮೂಲಕ ಕೃಷಿ ಕ್ಷೇತ್ರವನ್ನ ಜಾಗತಿಕ ಪೈಪೋಟಿಗೆ ಸಜ್ಜುಗೊಳಿಸೋದಕ್ಕೂ ಕೂಡ ಒಂದು ವ್ಯವಸ್ಥೆ ಆಗಬಹುದಾ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆಮೇಲೆ ರೈತರ ಕೃಷಿ ಉತ್ಪನ್ನಗಳನ್ನ ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಏನಾದ್ರೂ ವ್ಯವಸ್ಥೆಯನ್ನ ತರಬಹುದಾ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ರೈತರು ಇಟ್ಕೊಂಡಿದ್ದಾರೆ. ಬಹುಶಃ ಈ ತರದ್ ಬಹಳ ಚರ್ಚೆಯಲ್ಲಿದೆ. ಈ APMCಗಳಿಗೆಲ್ಲ ಸಂಬಂಧಪಟ್ಟಂತೆ ಕಾಯ್ದೆಯನ್ನ ತಿದ್ದುಪಡಿ ತಂದು ದೊಡ್ಡ ದೊಡ್ಡ ಕಂಪನಿಗಳು ನೇರವಾಗಿ ರೈತರಿಂದ ಸಂಗ್ರಹ ಮಾಡೋದಕ್ಕೆ, ರೈತರು ಬೆಳೆದಂತ ಬೆಳೆಯನ್ನು ಸಂಗ್ರಹ ಮಾಡೋದಕ್ಕೆ ಒಂದು ಅವಕಾಶ ಗಿಟ್ಟುಕೊಡ್ಲಾಗ್ತಾ ಇದೆ ಅಂತ. ಬಟ್ ಅದರಲ್ಲೂ ಕೂಡ ಬಹಳ ಗೊಂದಲ ಇದೆ. APMCಯನ್ನ ಇದು ಮುಚ್ಚ ಹುನ್ನಾರ ಅನ್ನುವಂತ ರೀತಿಯಾಗಿಯೂ ಕೂಡ ಎಲ್ಲ ಟೀಕೆ ಇದೆ. ಹಿಂಗಾಗಿ ಇದಕ್ಕೆಲ್ಲ ಕ್ಲಾರಿಟಿ ಬೇಕಿದೆ. ಸಣ್ಣ ವ್ಯಾಪಾರಸ್ಥರು ವಿಚಾರವಾಗಿ ನಾವು ಬರೋಣ. ಬೀದಿ ಬದಿ ವ್ಯಾಪಾರಿಗಳು, ಹೂವು ಹಣ್ಣು ಮಾರೋರು, ಪಾಪ ಅವರಿಗೆಲ್ಲ 40 ದಿವಸದಿಂದ ಮನೆಯಲ್ಲೇ ಕಟ್ ಹಾಕ್ತಂಗಾಗಿದೆ. ಒಂದು, ಎರಡನೆಯದಾಗಿ ಕೈಯಲ್ಲಿ ದುಡ್ಡಿಲ್ಲ. ದೇಶದ ಬಡ ಸೋದರ ಸೋದರಿಯರಿಗೆ ಏನಾದ್ರೂ ಸಹಾಯ ಹಸ್ತ ಸಿಗಬಹುದಾ? ಬಸವಳದಿದೆ ಮಧ್ಯಮ ವರ್ಗ. ಇವರಿಗೆ PM ಮೋದಿ ಯಾವ ತೆರನಾಗಿ ಬಲ ಕೊಡಬಹುದು ತಮ್ಮ ವಿಶೇಷ ಪ್ಯಾಕೇಜ್ನ ಮುಖೇನವಾಗಿ? ಸಣ್ಣ ವ್ಯಾಪಾರಸ್ಥರಿಗೆ ಪ್ರಧಾನಿ ಮೋದಿ ಏನ್ ಸಿಹಿ ಸುದ್ದಿ ಕೊಡಬಹುದು? ಏನ್ ಅವಕಾಶಗಳಿದೆ? ನಾವು ಕೂಡ ಇದನ್ನ ಸಂಬಂಧಪಟ್ಟಂತೆ ತಜ್ಞರ ಬಳಿ ಮಾತನಾಡಿದಂತ ಸಂದರ್ಭದಲ್ಲಿ ನಮಗೆ ಕಡಿಮೆ ದರದಲ್ಲಿ ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ಕಿದ್ರೆ ಬಹಳ ಅನುಕೂಲ ಅನ್ನುವಂಥದ್ದನ್ನ ಹೇಳ್ತಾರೆ. ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ತರದೊಂದು ಯೋಜನೆಯನ್ನ ತಂದಿದ್ರು. ಇನ್ಫ್ಯಾಕ್ಟ್ ಅದರ ಜೊತೆಗೆ ಅದನ್ನ ಹೆಚ್ಚಿನ ಅಮೌಂಟ್ ನಲ್ಲಿ ನಮಗೆ ಸಾಲ ಸಿಕ್ಕಿದ್ರೆ ಬಹಳ ಒಳ್ಳೇದು ಅಂತ ಪಾಪ ಸಣ್ಣ ವ್ಯಾಪಾರಸ್ಥರು ಹೇಳ್ತಾರೆ. ಎರಡನೆಯದಾಗಿ ಅವ್ರಿಗೆ ಆಲ್ರೆಡಿ ಮಾಡ್ಕೊಂಡಿರುವಂತಹ ಸಾಲವನ್ನ ಏನಾದ್ರೂ ಮನ್ನಾ ಮಾಡೋಕೆ ಅವಕಾಶಗಳಿದೆಯಾ ಅನ್ನುವಂಥದ್ದನ್ನ ಅವರು ನಿರೀಕ್ಷೆ ಮಾಡ್ತಾರೆ. ಇದನ್ ಬಿಟ್ರೆ ಪಾಪ ಅವ್ರಿಗೆ ಬೇರೆ ಏನೂ ಕೂಡ ಈಗ ನಿರೀಕ್ಷೆ ಮಾಡದೇ ಇರುವಂತಹ ಸ್ಥಿತಿಯಲ್ಲಿದ್ರೆ, ಅಥವಾ ಲಂಸಮ್ ಆಗಿ ಒಂದಷ್ಟು ಹಣ ಏನಾದ್ರೂ ಅವ್ರ ಖಾತೆಗೆ ಬರಬಹುದಾ ಅಂತೇಳಿ ಈ 40 ದಿನಗಳಲ್ಲಿ ಅವ್ರಿಗೆ ಆಗಿರುವಂತಹ ಹೊಡ್ತಾ ಇದೆಯಲ್ಲ, ಅದನ್ನ ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ. ಅದರಲ್ಲೂ ಕೂಡ ಈ ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು, ಈ ಹೂವು ಹಣ್ಣು ಮಾರಾಟ ಮಾಡೋರಾಗಿರ್ಬೋದು, ಇವರೆಲ್ಲ ಹೇಗೆ ಅಂತಾರೆ, ಪ್ರತಿದಿನ ನಿಮ್ಗೆ ಗೊತ್ತಿರ್ಬೋದು ಪಿಗ್ಮಿ ಅವರು ಕಟ್ತಾ ಇರ್ತಾರೆ ಅಥವಾ ಚೀಟಿ ಹಣ ಕಟ್ತಾ ಇರ್ತಾರೆ. ಅಂತದ್ದೆಲ್ಲವೂ ಕೂಡ ಈಗ ನಿಂತು ಹೋಗ್ಬಿಟ್ಟಿದೆ. ದಿನಕ್ಕೆ ಅವ್ರು ಏನಾದ್ರು ಒಂದು 500 ರೂಪಾಯಿ ದುಡಿದ್ರೆ ಅದರಲ್ಲಿ 100 ರೂಪಾಯಿಯನ್ನ ಅವರು ಇನ್ವೆಸ್ಟ್ ಮಾಡುವಂತವ್ರು ಕೂಡ ಬಹಳ ಮಂದಿ ಇರ್ತಾರೆ. ಅಂತವ್ರು ಈಗ ದಿಕ್ಕೆ ತೋಚದಂತಾಗಿದೆ. ಕಮಿಟ್ಮೆಂಟ್ ಇಟ್ಕೊಂಡವ್ರದಂತೂ ದೊಡ್ಡ ಸಮಸ್ಯೆ ಆಗೋಗಿದೆ ಸಣ್ಣ ವ್ಯಾಪಾರಸ್ಥರದ್ದು. ಸೊ ಇಂಥವ್ರಿಗೆ ಈಗ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಕಡಿಮೆ ಬಡ್ಡಿ ದರದಲ್ಲಿ ಅವ್ರಿಗೆ ಏನಾದ್ರು ಒಂದು ಸಾಲ ಸಿಗಬಹುದಾ, ಅಥವಾ ಮಾಡಿರುವಂತಹ ಸಾಲ ಏನಾದ್ರೂ ಮನ್ನಾಕ್ಕೆ ಅವಕಾಶ ಇದೆಯಾ, ಅಥವಾ ಈ 40 ದಿನಗಳಲ್ಲಿ ಆಯ್ತಲ್ಲ ಬಹಳ ಸಮಸ್ಯೆ, ಏನೂ ಆದಾಯ ಇಲ್ಲದೆ ಇರುವಂತ ಸನ್ನಿವೇಶ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಮಗೆ ಸ್ವಲ್ಪ ಲಂಸಮ್ ಆಗಿ ಹಣ ನಮ್ಮ ಖಾತೆಗೆ ಬರಬಹುದಾ? ಬಾಳೆಹಣ್ಣು ಮಾರಾಟ ಮಾಡುವಂತವ್ರಾಗಿರ್ಬೋದು. ಯಾಕಂದ್ರೆ ಎಲ್ಲೂ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ, ಎಲ್ಲೂ ಕೂಡ ಸಭೆ ಸಮಾರಂಭಗಳು ನಡೀತಾ ಇಲ್ಲ, ಹೂವನ್ನ ಕೇಳೋರೇ ಇಲ್ಲ. ಬೆಳೆದಂತಹ ರೈತ ಆ ಹೂವನ್ನ ನಾವೆಲ್ಲ ಮೊನ್ನೆ ಗಮನಿಸ್ತಾ ಇದ್ವಿ, ಟ್ರ್ಯಾಕ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ನೆಲಸಮ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ. ಮತ್ತೊಂದ್ ಕಡೆ ಆ ಹೂವು ಹಣ್ಣಿನ ವ್ಯಾಪಾರಸ್ಥರು ಇದ್ರಲ್ಲ, ಅವರು ಅಗೈನ್ ಅದೇ ವ್ಯಾಪಾರದ ಮೇಲೆ ಡಿಪೆಂಡ್ ಆದಂತವ್ರು, ಎಲ್ಲೂ ಕೂಡ ಸಭೆ ಸಮಾರಂಭಗಳು ಇಲ್ಲದೆ ಇದ್ದಂತ ಕಾರಣದಿಂದಾಗಿ, ಇವ್ರಿಗೆ ಅಂಗಡಿ ಹಾಕೊಳ್ಳೋಕ್ಕೂ ಕೂಡ ಅವಕಾಶ ಇಲ್ಲದೆ ಇದ್ದಂತ ಕಾರಣದಿಂದಾಗಿ ಅವರಿಗೆ ಆ ಹೂವನ್ನ ಮಾರಾಟಕ್ಕೆ ಮಾಡೋಕೆ ಅವಕಾಶ ಸಿಕ್ಕಿಲ್ಲ.
ಹೀಗಾಗಿ ಅವ್ರ ಹತ್ರ ಸಹಜವಾಗಿ ಕಳೆದ 40-45 ದಿನಗಳಿಂದ ಯಾವುದೇ ತೆರನಾದಂತಹ ಇನ್ಕಮ್ ಇಲ್ಲ. ಹೀಗಾಗಿನೇ ಅವರು ಹೊಸದಾಗಿ ವ್ಯಾಪಾರ ವಹಿವಾಟನ್ನ ಬಹಳ ಉತ್ತೇಜನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರೂ ನಿರೀಕ್ಷೆಗಳು ಅವರು ಮಾಡ್ಕೊಂಡಿದ್ದಾರೆ, ಏನಾದ್ರೂ ಒಂದು ವ್ಯವಸ್ಥೆ ಸಿಗ್ಬೋದು ಅಂತ. ಲಕ್ಷಾಂತರ ಸಂಖ್ಯೆಯಲ್ಲಿ ಉದ್ಯೋಗ ಕಳ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಮೊನ್ನೆ ಹೇಳಿದ್ರಲ್ಲ, ಈ ಲೋಕಲ್ ನಿಂದ ನಾವು ಬ್ರ್ಯಾಂಡ್ ಕಡೆಗೆ ಹೋಗ್ಬೇಕು ಅಂತ. ಇದೆಲ್ಲವೂ ಕೂಡ ಲೋಕಲ್ ಸೆಗ್ಮೆಂಟ್ಗೆ ಬರುತ್ತೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡವ್ರಾಗಿರ್ಬೋದು, ತಮ್ಮದೇ ಆದಂತ ಏನಾದ್ರೂ ಉತ್ಪನ್ನವನ್ನ ಮಾರಾಟ ಮಾಡ್ತಾ ಇರುವಂತವ್ರಾಗಿರ್ಬೋದು. ಆ ಲೋಕಲ್ಗೆ ಓಕಲ್ ಸಪೋರ್ಟ್ ಸಿಕ್ತಾಗ್ಲೇ ಅದು ಬ್ರ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಓಕಲ್ ಸಪೋರ್ಟ್ ಅಥವಾ ಅಂತ ಒಂದು ಆರ್ಥಿಕವಾದಂತ ಸಪೋರ್ಟ್ ಅನ್ನ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಖಾಲಿಯಾಗಿರುವಂತ ದುಡಿಯೋ ಕೈಗಳಿಗೆ ನೆರವಿನ ಹಸ್ತ ಸಿಗುತ್ತಾ ಅನ್ನುವಂಥದ್ದೇ ಈಗ ಇರುವಂತ ನಿರೀಕ್ಷೆ. ಇದು ನಾವು ಅಸಂಘಟಿತ ವಲಯಕ್ಕೆ ಸಂಬಂಧಪಟ್ಟಂತೆ ಹೇಳೋದು, ಅಥವಾ ಕಾರ್ಮಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಗಮನಿಸಿದ್ರೆ ಅದನ್ನ ಅಸಂಘಟಿತ ವಲಯ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸಂಘಟಿತ ಅಲ್ಲ ಅದು. ಬಹಳಷ್ಟು ಜನರನ್ನ ಗಟ್ಟಿ ಧ್ವನಿಯಲ್ಲಿ ಕೇಳೋಕ್ಕೂ ಆಗಲ್ಲ. ದೊಡ್ಡ ದೊಡ್ಡ ರೀತಿಯಲ್ಲಿ ಅವರು ತಮ್ಮದೇ ಆದಂತಹ ಒಂದು ಸಂಘನೋ ಅಥವಾ ಒಂದು ಟೀಮೋ ಈ ತರದ್ ಯಾವುದೂ ಕೂಡ ಪಾಪ ಅವ್ರ ಹತ್ರ ಇರೋದಿಲ್ಲ. ಎಲ್ರು ಕೂಡ ಅವ್ರವ್ರ ದುಡಿಮೆ, ಅವ್ರವ್ರ ಜೀವನ ಅನ್ನುವಂತ ಒಂದು ಅಸಂಘಟಿತ ವಲಯ ಅವ್ರದ್ದು. ಹೀಗಾಗಿ ಖಾಲಿ ಆಗಿದೆ ಅವರ ಕೈ. ಈಗ ಅವರೆಲ್ಲ ಬಹಳ ಅತಂತ್ರದಲ್ಲಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಅವರು ಬೆಂಗಳೂರಿನಲ್ಲಿರೋದು ಅಥವಾ ಅವ್ರು ಇದ್ದಂತ ನಗರಗಳಲ್ಲೇ ಇರೋದು, ತಮ್ಮ ಊರಿಗೆ ಹೋಗೋದು ಅಂತೇಳಿ ದಿಕ್ಕೆಟ್ಟು ಕಂಗೆಟ್ಟು ತಮ್ಮ ಊರುಗಳಿಗೆ ಹೊರಟೋಗಿದ್ದಾರೆ. ಊರಿಂದ ಮತ್ತೆ ನಾವು ಹಿಂದೆ ಕೆಲಸ ಮಾಡ್ತಾ ಇದ್ದಂತ ಕಡೆಗೆ ಬರೋದು, ಅಥವಾ ಊರಲ್ಲೇ ಇದ್ಬಿಡೋಣವಾ, ಊರಲ್ಲೇ ಇದ್ಬಿಟ್ಬಿಟ್ರೆ ನಮ್ಗೆ ಇಲ್ಲಿ ದುಡಿಮೆ ಏನು, ಈ ತರದಂತ ಸಹಸ್ರ ಗೊಂದಲಗಳು ಅವರ ತಲೆಯಲ್ಲಿ ಓಡ್ತಾ ಇರುವಂತ ಸಂದರ್ಭ. ಹೀಗಾಗಿ ಅಂತ ಅಸಂಘಟಿತ ವಲಯಕ್ಕೆ ಏನ್ ಹಾಗಾದ್ರೆ ಘೋಷಣೆ ಆಗ್ಬೋದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದೀವಿ ನಾವು. ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ದುಡಿಯೋ ಕೈಗಳಿಗೆ ಇವತ್ತು ಮೋದಿ ಶ್ರೀರಕ್ಷೆ ಸಿಗಬಹುದಾ? ಯಾಕಂತ ಅಂದ್ರೆ ಈ ವರ್ಗ ಇದೆಯಲ್ಲ, ಇದು ಕೋಟ್ಯಾಂತರ ಜನರನ್ನ ಹೊಂದಿರುವಂತ, ಕಾರ್ಮಿಕರನ್ನ ಹೊಂದಿರುವಂತ ಒಂದು ಅಸಂಘಟಿತ ವಲಯ. ಈ ಅಸಂಘಟಿತ ವಲಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಕೆಲಸ ಕೊಡೋಕೆ ಇದ್ರೆ ತಾನೇ ಇವರಿಗೆಲ್ಲ ಕೆಲಸ ಸಿಗೋಕೆ ಸಾಧ್ಯ. ಕೆಲಸ ಕೊಡೋರಿಗೆ ನಿನ್ನೆ ಒಂದಷ್ಟು ಆರ್ಥಿಕ ಪ್ಯಾಕೇಜ್ ನಲ್ಲಿ ಘೋಷಣೆ ಆಗಿದೆ. ಅದು ಈ ಸಣ್ಣ, ಅತಿ ಸಣ್ಣ, ಆಮೇಲೆ ಮಧ್ಯಮ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಅವರೆಲ್ಲ, ಆಮೇಲೆ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತೆ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಅವರೆಲ್ಲ ಸ್ವಲ್ಪ ಬೂಸ್ಟ್ ಆದ್ರೇನೆ ಈ ಅಸಂಘಟಿತ ವಲಯಕ್ಕೆ ಕೆಲಸ ಸಿಗೋದಕ್ಕೆ ಅವಕಾಶ. ಅಟ್ ದ ಸೇಮ್ ಟೈಮ್ ಈ 40-45 ದಿನಗಳ ತನಕ ₹1 ಕೂಡ ದುಡಿಮೆ ಇಲ್ದಿತ್ತಿ ಅವರೆಲ್ಲ ಜೀವನ ನಡೆಸ್ತಾ ಇದ್ದಾರೆ. ಪಾಪ ಅಂತ ವರ್ಗಕ್ಕೆ ಏನ್ ಹಾಗಾದ್ರೆ ಅನುಕೂಲ? ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಅಂತವರಿಗೆ 1,000, 2,000 ಅಂತೇಳಿ ಮಾಸಿಕವಾಗಿ ಕೊಡುವಂತ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಬಟ್ ಇದು ಯಾವುದೂ ಕೂಡ ಸಾಧ್ಯ ಆಗದೆ ಇರುವಂತಂದ್ರೆ, ಅವ್ರಿಗಿರುವಂತ ಸಂಕಷ್ಟವನ್ನ ಪರಿಹರಿಸುವಂತ ಸಂದರ್ಭದಲ್ಲಿ ಇದು ಯಾವುದಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತಹ ಒಂದು ಹಣದ ಮೊತ್ತ ಅದು, ಅಥವಾ ಪ್ರಮಾಣ. ತಿಂಗಳ ಸಂಬಳವನ್ನ ನೆಚ್ಕೊಂಡಿರುವಂತ ಕಾರ್ಮಿಕರು ಬಹಳಷ್ಟು ಮಂದಿ ಇದ್ದಾರೆ. 10,000, 12,000, 15,000ಕ್ಕೆ ದುಡಿತಾ ಇರುವಂತ ಕೋಟ್ಯಾಂತರ ಮಂದಿ ನಮಗೆ ಕಾಣ ಸಿಗ್ತಾರೆ. ಬಟ್ ಅವರಿಗೆಲ್ಲ ಏನ್ ಅನುಕೂಲ ಹಾಗಾದ್ರೆ? ಇನ್ನೊಂದು ವಿಚಾರ ಅಂತ ಅಂದ್ರೆ, ಅವರೆಲ್ಲ ತಾವು ಎಲ್ಲೆಲ್ಲಿಂದ ಬಂದಿದ್ರು, ಗುಳೆ ಬಂದಿದ್ರಲ್ಲ ಅಂತ ಊರುಗಳಿಗೆ, ತಮ್ಮ ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ಬಹಳ ಗೊಂದಲ ಇದೆ ಅವರಲ್ಲಿ. ಒಂದು ಸ್ಥೈರ್ಯ ಬರಬೇಕಾದಂತ ಅನಿವಾರ್ಯತೆ ಇದೆ ಅವರಿಗೆ. ನಾವು ಕೂಡ ಇನ್ನೂ ನಾವು ದುಡಿಯೋದಕ್ಕೆ ಸಮರ್ಥರಿದ್ದೀವಿ, ಅಥವಾ ನಮಗೆ ಕೆಲಸ ಸಿಗುತ್ತೆ, ನಾವು ಸಂಪಾದನೆ ಮಾಡೋಕೆ ಇನ್ನೂ ಕೂಡ ಅವಕಾಶ ಇದೆ ಅನ್ನುವಂಥ ಸ್ಥೈರ್ಯ ತುಂಬಬೇಕಾದಂತ ಅನಿವಾರ್ಯತೆ ಇದೆ. ಅವ್ರು ಮೊದಲು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಧೈರ್ಯದಿಂದ ಹೋಗಕ್ಕೆ ಅವರಿಗೆ ಒಂದು ಅವಕಾಶ ಆಗ್ಬೇಕಾಗಿದೆ. ಅಂತ ಅವಕಾಶ ಅಂತ ಅಂದ್ರೆ ಅವರಿಗೆ ಅಗೇನ್ ಸ್ಥೈರ್ಯ ಕೊಡ್ಬೇಕಾದಂತ ಅನಿವಾರ್ಯತೆ ಇದೆ. ಆಮೇಲೆ ಸದ್ಯದ ಮಟ್ಟಿಗೆ ಆರ್ಥಿಕವಾಗಿ ಅವರನ್ನ ಈಗೇನು ಅವರು ಪಾತಾಳಕ್ಕೆ ಹೋಗಿದ್ದಾರೆ, ದುಡಿಮೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳೋಕೆ ಅವಕಾಶ ಬೇಕಾಗಿದೆ. ಹೀಗಾಗಿನೇ ಬಹಳ ನಿರುದ್ಯೋಗ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತ ನಮ್ಮ ಅಸಂಘಟಿತ ವಲಯಕ್ಕೆ ಬಹಳ ಚೈತನ್ಯ ಕೊಡ್ಬೇಕಂತ ಅನಿವಾರ್ಯತೆ ಇದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ನಾವು 8% ಇವತ್ತು 23ಕ್ಕೆ ಹೋಗಿದೆ ನಮ್ಮ ಇಡೀ ದೇಶದ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಶೇಕಡವಾರು ನಾವು ನೋಡಿದಂತ ಸಂದರ್ಭದಲ್ಲಿ ನಿರುದ್ಯೋಗ ದರ 24, 23, 24 ದಾಟ್ತಾ ಇದೆ. ಇದು ಬಹಳ ದುರಾದೃಷ್ಟಕರ ಸಂಗತಿ. ಇದನ್ನೆಲ್ಲ ನಾವು ಗಮನಿಸ್ತಾ ಇದೀವಿ. ಅಟ್ ದ ಸೇಮ್ ಟೈಮ್ ಇವತ್ತು ಇನ್ನೊಂದು ವಿಚಾರವನ್ನ ನಾವು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ, ಲಾಕ್ಡೌನ್ 4.0 ಇರುತ್ತೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ. ಪ್ರಧಾನಿ ಅವರೇ ಅದನ್ನ ಹೇಳಿದ್ದಾರೆ. ಹಾಗಾದ್ರೆ ಏನ್ ಗೈಡ್ ಲೈನ್ಸ್ ಇರುತ್ತೆ, ಹಿಂದೆ ಇದ್ದಂತ ಲಾಕ್ಡೌನ್ಗೂ ಮುಂಬರುವಂತ ಲಾಕ್ಡೌನ್ಗೂ ಏನ್ ವ್ಯತ್ಯಾಸ ಇರುತ್ತೆ ಅನ್ನುವಂಥದ್ದನ್ನ ನಾವು ನಿರೀಕ್ಷೆ ಮಾಡ್ತಾ ಇರುವಂತಹ ಸಂದರ್ಭ. ಈ ಗೈಡ್ ಲೈನ್ಸ್ ಅನ್ನ ಸೆಟ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಮಿನಿಸ್ಟರ್ಸ್ ಮೀಟಿಂಗ್ ಅನ್ನ ಕೂಡ ಪ್ರಧಾನಿ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೀಟಿಂಗ್ ನಲ್ಲಿ ಡಿಸೈಡ್ ಆಗುತ್ತೆ, ಬಹುಶಃ ನಾಳೆ ನಡೆಯಲಿರುವಂತಹ ಮೀಟಿಂಗ್. ಅದಕ್ಕೆ ಮುಂಚಿತವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಮಾತನಾಡುವಂತ ಸಂದರ್ಭದಲ್ಲೇ ಒಂದಷ್ಟು ಹಿಂಟ್ ಗಳನ್ನ ಕೂಡ ಬಿಟ್ಕೊಟ್ಟಿದ್ದಾರೆ. ಆ ಕುರಿತಾಗಿಯೂ ಕೂಡ ನಾವು ಗಮನ ಹರಿಸೋಣ ಚಿಕ್ಕ ಬ್ರೇಕ್ನ ನಂತರ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.
ಇನ್ನು ಈ ಬುಲೆಟಿನ್ ನ ಎರಡನೇ ಅತಿ ಮುಖ್ಯ ವಿಚಾರ ಅಂತಂದ್ರೆ ಲಾಕ್ಡೌನ್ 4.0. ಲಾಕ್ಡೌನ್ 4.0 ಇರೋದಂತೂ ಪಕ್ಕ. ನಾವು ಇನ್ನೊಂದು ಲಾಕ್ಡೌನ್ಗೆ ಮಾನಸಿಕವಾಗಿ ಸಿದ್ಧ ಆಗಬೇಕಾಗಿದೆ. ಆದ್ರೆ ಆ ಲಾಕ್ಡೌನ್ 4.0 ಅಥವಾ 4ನೇ ಹಂತದ ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಏನಿರುತ್ತೆ ಅಂತ ಹೇಳಿ, ಈ ಎಲ್ಲ ಮಾರ್ಗಸೂಚಿಗಳು ಶನಿವಾರ ಪ್ರಕಟ ಆಗ್ಬೋದಾ ಅಂತ ಸಾಧ್ಯತೆ ಹೆಚ್ಚಿದೆ. ಯಾಕಂತ ಅಂದ್ರೆ 17ನೇ ತಾರೀಕು ಅಂತ ಅಂದ್ರೆ ನಾವು ಹೆಚ್ಚು ಕಡಿಮೆ 1 ಅಥವಾ 2 ದಿನದ ಮುಂಚಿತವಾಗಿನೇ ಗೈಡ್ ಲೈನ್ಸ್ ಅನ್ನ ನಾವು ನಿರೀಕ್ಷೆ ಮಾಡಬೇಕಾಗಿರುತ್ತೆ. ಸರ್ಕಾರವು ಕೂಡ 2 ದಿನದ ಮುಂಚಿತವಾಗಿನೇ ಗೈಡ್ ಲೈನ್ಸ್ ಅನ್ನ ಕೊಟ್ರೆ ಜನ ಅದಕ್ಕೆ ಸಿದ್ಧ ಆಗೋದಕ್ಕೆ, ಆಮೇಲೆ ಒಂದಷ್ಟು ಗೊಂದಲಗಳಿರುತ್ತಲ್ಲ, ಎಲ್ಲ ಗೊಂದಲ ನಿವಾರಣೆಗೆ ಆ 2 ದಿನಗಳಲ್ಲಿ ಬಹಳ ಅನುಕೂಲ ಆಗುತ್ತೆ. ಹೀಗಾಗಿ ಎಲ್ಲ ರೀತಿಯ ಕೈಗಾರಿಕೆಗಳ ಪುನರಾರಂಭಕ್ಕೆ ಅವಕಾಶ ಸಿಗಬಹುದು ಅಂತ ಚಾನ್ಸಸ್ ಇದೆ. ಈ ಗೈಡ್ ಲೈನ್ಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಏನಿರಬಹುದು ಅಂತ. ಕಂಟೈನ್ಮೆಂಟ್ ಪ್ರದೇಶಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಇನ್ಕ್ಲೂಡಿಂಗ್ ರೆಡ್ ಝೋನ್ ಸಮೇತವಾಗಿ ಎಲ್ಲ ಕಡೆನೂ ಕೂಡ ಕೈಗಾರಿಕೆಗಳಿಗೆ ಅವಕಾಶ ಸಿಗಬಹುದು. ಜಿಲ್ಲೆಗಳ ನಡುವೆ ಓಡಾಡೋಕೆ ಅವಕಾಶ ಸಿಗಬಹುದು ಅಂತ ಚಾನ್ಸಸ್ ಹೆಚ್ಚಿದೆ. ಅಟ್ ದ ಸೇಮ್ ಟೈಮ್ ರಾಜ್ಯದ ನಡುವೆ ಓಡಾಡೋದಕ್ಕೆ ಪಾಸ್ಗಳನ್ನ ವ್ಯವಸ್ಥೆಯನ್ನು ಏನ್ ಮಾಡಲಾಗಿತ್ತು ಅದು ಯಥಾ ಪ್ರಕಾರವಾಗಿ ಮುಂದುವರಿಬಹುದಾ ಅಂತ ಚಾನ್ಸಸ್ ಇದೆ. ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಮಂದಿ ಇದೇ ತೆರನಾದಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಅವಕಾಶ ಜಾಸ್ತಿ ಕೊಡಿ, ಡಿಸಿಷನ್ ತೆಗೆದುಕೊಳ್ಳಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಹೇಳ್ಕೊಂಡು. ಇನ್ನು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಆಗಬಹುದಾ ಅಂತ ಚಾನ್ಸಸ್ ತೀರಾ ಹೆಚ್ಚಿದೆ. ವಲಯ ವಿಂಗಡಣೆ ಅಂದ್ರೆ ರೆಡ್ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್ ಇದೆಲ್ಲ ಜವಾಬ್ದಾರಿಯನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಕೊಡಬಹುದಾ ಅಂತ ಚಾನ್ಸಸ್ ಹೆಚ್ಚಿದೆ. ಎಲ್ಲ ರೀತಿಯಂತಹ ಕೈಗಾರಿಕೆಗಳಿಗೂ ಕೂಡ ಪುನರಾರಂಭ ಮಾಡೋಕೆ ಅವಕಾಶ ಸಿಗಬಹುದು. ಬಹುತೇಕ ಅವಕಾಶ ಸಿಕ್ಕಿದೆ, ಬಟ್ ಬಹಳ ಗೊಂದಲ ಇದೆ ಕೈಗಾರಿಕೆಗಳಲ್ಲಿ. ಕಂಟೈನ್ಮೆಂಟ್ ಪ್ರದೇಶಗಳನ್ನ ಬಹುಶಃ ರೆಡ್ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್ ಅನ್ನುವಂಥದ್ದನ್ನ ಪಕ್ಕಕ್ಕಿಟ್ಟು ಇನ್ಮುಂದೆ ಕಂಟೈನ್ಮೆಂಟ್ ಝೋನ್ಗಳ ಕಡೆಗೆ ಹೆಚ್ಚಿನ ಗಮನ ಇಡ್ತಾರೆ. ಕಂಟೈನ್ಮೆಂಟ್ ಝೋನ್ ಫಾರ್ ಎಕ್ಸಾಂಪಲ್ ನಾನು ಅದೇ ಹೇಳ್ತಾ ಇದ್ದೆ, ನಾವು ಪಾದರಾಯನಪುರ ಅನ್ನುವಂಥ ವಾರ್ಡ್ ಅನ್ನ ತೆಗೆದುಕೊಂಡ್ರೆ ಆ ಇಡೀ ವಾರ್ಡ್ ರೆಡ್ ಝೋನ್ ಆಗಿದ್ರು ಕೂಡ ಅಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಇರುವಂತದ್ದು ಕೆಲವೊಂದಷ್ಟು ಏರಿಯಾ ಅಥವಾ ಕೆಲವೊಂದಷ್ಟು ಸ್ಟ್ರೀಟ್ಗಳು, ರಸ್ತೆಗಳು. ಸೊ ಅಂತ ಕಂಟೈನ್ಮೆಂಟ್ ಝೋನ್ಗಳನ್ನ 200 ಮೀಟರ್ ವ್ಯಾಪ್ತಿಯನ್ನ ಕಂಪ್ಲೀಟ್ ಕಂಟೈನ್ಮೆಂಟ್ ಝೋನ್, ಅದ್ರ ಆಮೇಲೆ 200 ಮೀಟರ್ ಇಂದ 1 ಕಿಲೋಮೀಟರ್ ತನಕ ಕಂಪ್ಲೀಟ್ ಬಫರ್ ಝೋನ್ ಅಂತೇಳಿ 1 ಕಿಲೋಮೀಟರ್ ಸುತ್ತಮುತ್ತಲ ಪ್ರದೇಶವನ್ನ ಕಂಟೈನ್ಮೆಂಟ್ ಝೋನ್ ಮಾಡ್ತಾರಲ್ಲ, ಸೊ ಅಂತ ಕಂಟೈನ್ಮೆಂಟ್ ಝೋನ್ಗಳಿಗೆ ಹೆಚ್ಚಿನ ರೆಸ್ಟ್ರಿಕ್ಷನ್ಸ್ ಇರಬಹುದಂತ ಚಾನ್ಸಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅತಿ ಮುಖ್ಯ ಅಂತ ಅಂದ್ರೆ ಇಡೀ ಜನ ಗಮನಿಸ್ತಾ ಇರುವಂತದ್ದು, ಅದು ಬಹುತೇಕ ಜನರಿಗೆ ಗೊಂದಲ ಇರುವಂತದ್ದು, ಆಮೇಲೆ ಬಯಸ್ತಾ ಇರುವಂತದ್ದು ಏನು ಅಂತಂದ್ರೆ ಜಿಲ್ಲೆಗಳ ನಡುವೆ ಓಡಾಡೋಕೆ ಅವಕಾಶ ಕೊಡಿ ಅಂತ. ಎಟ್ ದ ಸೇಮ್ ಟೈಮ್ ಕೆಲ ಜಿಲ್ಲೆಗಳಿಗೆ ಬೇಡಪ್ಪ ಬೇರೆ ಜಿಲ್ಲೆಗಳಿಂದ ಬಂದ್ಬಿಟ್ರೆ ನಮ್ಮ ಜಿಲ್ಲೆನ ಹಾಳು ಮಾಡ್ಬಿಡ್ತಾರೆ, ಈಗ ಆಲ್ರೆಡಿ ನಾವು ಗ್ರೀನ್ ಝೋನ್ ಅಲ್ಲಿ ಇದೀವಿ ಅನ್ನುವಂಥದ್ದು ಕೂಡ ಅವ್ರ ಭಯಕ್ಕೆ ಆಗಿದೆ. ಹೀಗಾಗಿ ಇದನ್ನೆಲ್ಲ ಪರಿಗಣಿಸಿ ಜಿಲ್ಲೆಗಳ ನಡುವೆ ಓಡಾಟಕ್ಕೆ ಅವಕಾಶ ಕೊಡಬಹುದಾ ಅಂತ ಚಾನ್ಸಸ್ ಜಾಸ್ತಿ ಇರಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಆಮೇಲೆ ಅಂತಾರಾಜ್ಯಗಳ ನಡುವೆ ಓಡಾಡೋದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಕರ್ನಾಟಕದಿಂದ ತಮಿಳುನಾಡಿಗೆ ಅಥವಾ ಕರ್ನಾಟಕದಿಂದ ಕೇರಳಕ್ಕೆ ಹೋಗಬೇಕು ಅಂತ ಅಂದ್ರೆ ನೇರವಾಗಿ ಹೋಗೋದಕ್ಕೆ ಅವಕಾಶ ಇಲ್ಲ. ಈ ಹಿಂದೆ ಎಲ್ಲ ಹೋಗ್ತಾ ಇದ್ದ ಹಾಗೆ, ಲಾಕ್ಡೌನ್ಗಿಂತ ಮುಂಚಿತವಾಗಿ ಹೋಗ್ತಾ ಇದ್ದ ಹಾಗೆ ಪಾಸ್ ಅನ್ನ ಪಡೆದು ಈಗೇನು ನಾವು ಹೋಗ್ಬೇಕಾಗಿದೆ, ಓರ್ವ ನೋಡಲ್ ಆಫೀಸರ್ ಇಂದ ಪಾಸ್ ಅನ್ನ ಪಡೆದು ಹೋಗ್ಬೇಕಾಗಿರುತ್ತಲ್ಲ, ಸೊ ಅಂತಹದ್ದು ಮುಂದುವರಿಯುತ್ತೆ. ಆನ್ಲೈನ್ ನಲ್ಲಿ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶ ಸಿಗಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಎಲ್ಲ ರೀತಿಯಾದಂತಹ ವಸ್ತುಗಳ ಮಾರಾಟಕ್ಕೂ ಕೂಡ ಅವಕಾಶ ಸಿಗಬಹುದು. ಈ ಬೇರೆ ತೆರನಾದಂತ ಇ ಕಾಮರ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಸೊ ಅವಕಾಶ ಸಿಗಬಹುದಂತ ಚಾನ್ಸಸ್ ತೀರಾ ಜಾಸ್ತಿ ಇದೆ. ಬಹುಶಃ ನೀವು ಆನ್ಲೈನ್ ಅಲ್ಲೇ ಆ ನಂತರದಲ್ಲಿ ಆರ್ಡರ್ ಮಾಡಿ ಡೆಲಿವರಿ ಪಡೆದುಕೊಳ್ಳೋಕೆ ಅವಕಾಶ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಶಾಲಾ ಕಾಲೇಜು ಓಪನ್ಗೆ ಈ ತಿಂಗಳಲ್ಲೇ ಏನಾದ್ರೂ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನು ಹಲವು ಮಂದಿ ಇಟ್ಕೊಂಡಿದ್ದಾರೆ. ಬಟ್ ಅವಕಾಶ ಸಿಗಬಹುದಾದಂತ ಚಾನ್ಸಸ್ ತೀರಾ ಕಮ್ಮಿ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಇನ್ನೂ ಒಂದು 15-20 ದಿವಸದ ಮುಂಚಿತ ಅಂತ ಅನ್ನೋಕ್ಕಿಂತ ಇನ್ನೂ ಒಂದು ತಿಂಗಳು ಮಟ್ಟಿಗೆ ಅವಕಾಶ ಸಿಗದೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ. ಆದರೆ ಹಲವಾರು ಎಕ್ಸಾಮ್ಸ್ಗಳು ಬಾಕಿ ಉಳಿದಿದೆ. ಅಂದ್ರೆ ಬೋರ್ಡ್ ಎಕ್ಸಾಮ್ಸ್ಗಳಿಗೆ ನಾವು ಗಮನಿಸೋದು ಹಾಗೆ, ಯಾಕಂದ್ರೆ SLC ಎಕ್ಸಾಮ್ ಅನ್ನ ನಾವು ತೆಗೆದುಕೊಳ್ಳೋಣ, PUC ಎಕ್ಸಾಮ್ ಸೆಕೆಂಡ್ PUC ಸಂಬಂಧಪಟ್ಟಂತೆ ಇನ್ನೂ ಒಂದು ಸಬ್ಜೆಕ್ಟ್ ಬಾಕಿ ಇದೆ. ಅದಾದ ನಂತರದಲ್ಲಿ ಡಿಗ್ರಿ ಎಕ್ಸಾಮ್ಸ್ಗಳು ಬಾಕಿ ಇದೆ. ಅದಾದ ನಂತರದಲ್ಲಿ ಈ ನೀಟ್ ಆಗಿರ್ಬೋದು, ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ. CET-ಗೆ ಮೊನ್ನೆ ಅವಕಾಶ ಕೊಟ್ಟಿದೆ ರಾಜ್ಯ ಸರ್ಕಾರ, ಒಂದು ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಿದೆ. ಬಟ್ ಬಾಕಿ ಉಳಿದಿರುವಂತಹ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಬಹುಶಃ ಅವಕಾಶ ಸಿಗಬಹುದಂತ ಚಾನ್ಸಸ್ ಇದೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಪರೀಕ್ಷೆ ನಡೆಸೋದಕ್ಕೆ ಅವಕಾಶ ಇದ್ರೆ ಬಹುಶಃ ಗೋ ಹೆಡ್ ಅಂತೇಳಿ ಕೇಂದ್ರ ಸಪೋರ್ಟ್ ಕೊಡಬಹುದಂತ ಚಾನ್ಸಸ್ ಅಥವಾ ಪರ್ಮಿಟ್ ಮಾಡಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಆದರೆ ಧಾರ್ಮಿಕ ಮತ್ತು ರಾಜಕೀಯ ಸಭೆಗಳಿಗೆ ಯಾವುದೇ ತೆರಳಂತ ಅವಕಾಶ ಇರೋದಿಲ್ಲ. ನಿರ್ಬಂಧ ಮುಂದುವರಿಯುತ್ತೆ. ನಿರ್ಬಂಧ ಇದ್ದೇ ಯಾವ ಮಟ್ಟಿಗೆ ಜನ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ.
ಆ ಕಾರಣಕ್ಕಾಗಿ ಇದರಲ್ಲಿ ಕಟ್ನಿಟ್ಟಾಗಿ ಧಾರ್ಮಿಕ ಜೊತೆಗೆ ರಾಜಕೀಯ ಸಭೆ ಸಮಾರಂಭಗಳಿಗೆ ನಿರ್ಬಂಧತೆ ಮುಂದುವರಿಬಹುದು. ಆಮೇಲೆ ಮಾಲ್ ಮತ್ತೆ ಚಿತ್ರಮಂದಿರಗಳಿಗೆ ಸಂಬಂಧಪಟ್ಟಂತೆನೂ ಕೂಡ ನಿರ್ಬಂಧ ಮುಂದುವರಿಕೆ ಆಗಬಹುದಾ ಅಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಯಾಕಂತ ಅಂದ್ರೆ ಮಾಲ್ ಹಾಗೆ ಅದರಲ್ಲೂ ಪ್ರಮುಖವಾಗಿ ಸಿನಿಮಾ ಥಿಯೇಟರ್ಗಳಲ್ಲಿ ಸಾಮಾಜಿಕ ಅಂತರವನ್ನ ಯಾವ ಮಟ್ಟಿಗೆ ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲ ಗಮನಿಸ್ತೀವಿ. ಆದ್ರೆ ಕಾಯ್ದುಕೊಳ್ಳುವಂತ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ, ಜನ ಮಾತು ಕೇಳಬಹುದಂತ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಹೀಗಾಗಿ ಅನ್ನೆಸೆಸರಿ ರಿಸ್ಕ್ ಬೇಡ ಅನ್ನುವಂತ ಕಾರಣಕ್ಕಾಗಿ ಮುಂದುವರಿಸಬಹುದು ನಿರ್ಬಂಧವನ್ನ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಮದುವೆ ಹಾಗೆ ಅಂತ್ಯ ಸಂಸ್ಕಾರದಂತ ಕಾರ್ಯಗಳಿಗೆ ಅನುಮತಿ ಸಿಗಬಹುದಾದಂತ ಚಾನ್ಸಸ್ ಈ 4.0 ನಲ್ಲಿ ಬಹಳ ಇದೆ. ಅಟ್ ದ ಸೇಮ್ ಟೈಮ್ 20ಕ್ಕಿಂತ ಹೆಚ್ಚು ಜನರಿಗೆ ಅಲ್ಲೂ ಕೂಡ ಜನ ಸೇರೋದಕ್ಕೆ ಅವಕಾಶವನ್ನ ಕೊಡದೆ ಅಂತ್ಯ ಸಂಸ್ಕಾರ ಮತ್ತೆ ಮದುವೆ ಸಮಾರಂಭಗಳಿಗೆ ಪರ್ಮಿಟ್ ಸಿಗಬಹುದು ಅಂತ ಚಾನ್ಸಸ್ ಇದೆ. ಆಮೇಲೆ ಅದನ್ನ ರಾಜ್ಯಗಳಿಗೆ ಅವಕಾಶ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ, ಆಯಾ ರಾಜ್ಯ ಸರ್ಕಾರಗಳಿಗೆ. ಯಾಕಂತಂದ್ರೆ ಈಗ ಬಹುತೇಕ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕವೂ ಕೂಡ ಸೇರಿದ ಹಾಗೆ 5-10 ಮಂದಿಗೆ ಸೇರೋಕೆ ಅವಕಾಶ ಕೊಟ್ಟು ಮದುವೆ ಸಮಾರಂಭಗಳನ್ನ ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಕೆಲವರೊಬ್ರು ಮಾತ್ರ 90-100 ಜನ ಸೇರಿಸಿ ಮದುವೆ ಆಗಿರುವಂತದನ್ನು ಕೂಡ ನಾವು ಗಮನಿಸ್ತಿದ್ವಿ, ರಾಜಕೀಯ ಮುಖಂಡರುಗಳು ಕೂಡ. ಹೀಗಾಗಿ ಈ ವಿಚಾರದಲ್ಲಿ ನಿರ್ಬಂಧತೆಯನ್ನ ಮುಂದುವರಿಸಿ ಜನ ಸೇರೋದಕ್ಕೆ ಇರುವಂತಹ ವಿನಾಯಿತಿಯನ್ನ ಸ್ವಲ್ಪ ಹೆಚ್ಚಿಗೆ ಕೊಡಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರಗಳಿಗೆ, ಅದಕ್ಕೆ ಹೇಳಿದ್ದು ಈ ತೆರನಾದಂತ ನಿಯಮಗಳನ್ನ ರೂಪಿಸಿಕೊಳ್ಳುವಂತ ಸ್ವಾತಂತ್ರ್ಯವನ್ನ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರಗಳಿಗೆ ಕೊಡಬಹುದಾದಂತಹ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಲಾಕ್ಡೌನ್ 4.0ಗೆ ಸಂಬಂಧಪಟ್ಟಂತೆ ಏನ್ ವಿನಾಯಿತಿ ಇರಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇರುವಂತದ್ದು. ಬಟ್ ಇಲ್ಲಿ ಇನ್ನೊಂದು ವಿಚಾರ, ಬಹುಶಃ ಬಹಳ ವಿನಾಯಿತಿ ಕೊಡಬಹುದು ಅಂತಾನು ಕೂಡ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾವೀಗ ರೈಲ್ವೆ ಟಿಕೆಟ್ ಬುಕಿಂಗ್ ವಿಚಾರವಾಗಿ ಬರೋಣ. ಬಹಳ ವಿನಾಯಿತಿ ಕೊಟ್ಟಿದ್ರೆ ರೈಲ್ನಲ್ಲಿ ಓಡಾಡೋಕ್ಕೂ ಕೂಡ ಬಹುಶಃ ಅವಕಾಶ ಕೊಡ್ತಿದ್ರು ಅಂತ ನಾವು ಅಂದ್ಕೊಂಡಿದ್ವಿ. ಇನ್ಫ್ಯಾಕ್ಟ್ ಬಹುತೇಕ ಅವಕಾಶಗಳು ಸಿಗಬಹುದು ಅನ್ನುವಂತ ರೀತಿಯಾಗಿ ಸನ್ನಿವೇಶ ಇತ್ತು. ಯಾಕಂತ ಅಂದ್ರೆ ರೈಲ್ವೆ ಟಿಕೆಟ್ ಬುಕಿಂಗ್ಗೆ ಅವಕಾಶವನ್ನ ಮತ್ತೆ ಮಾಡಿಕೊಡ್ಲಾಗಿತ್ತು. ಆದ್ರೆ ಏನಾಗಿದೆ ಅಂದ್ರೆ ಮುಂದಿನ ತಿಂಗಳ 30ನೇ ತಾರೀಕಿನ ತನಕ ಮಾಡಲಾಗಿದ್ದಂತ ಎಲ್ಲ ರೈಲ್ವೆ ಟಿಕೆಟ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ದಟ್ ಮೀನ್ಸ್ ಬಹುಶಃ ರೈಲು ಓಡಾಟಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಆಲ್ರೆಡಿ ವಿಶೇಷ ರೈಲಿನ ವ್ಯವಸ್ಥೆ ಏನಿದೆಯಲ್ಲ ಬೇರೆ ರಾಜ್ಯಗಳಿಂದ ಮತ್ತೊಂದು ರಾಜ್ಯಕ್ಕೆ, ಅದು ಪರ್ಟಿಕ್ಯುಲರ್ ಆಗಿ ಇಂಥ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಅಂತೇಳಿ ನಿಗದಿತವಾದಂತ ರೈಲುಗಳ ಸಂಚಾರ. ಅದು ಈ ಪ್ಯಾಸೆಂಜರ್ ರೈಲ್ ಅಲ್ಲ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಿಂದ ನಾನು ಮುಂಬೈಗೆ ಹೋಗ್ಬೇಕು ಅಷ್ಟೇ, ಮಧ್ಯ ಎಲ್ಲೂ ಕೂಡ ನಿಮ್ಗೆ ನಿಲುಗಡೆನೂ ಇರೋದಿಲ್ಲ, ಇಳಿಯೋಕೆ ಹತ್ತೋಕೆ ಅವಕಾಶ ಕೂಡ ಇರೋದಿಲ್ಲ. ಸೊ ಅಂತ ಟ್ರೈನ್ ವ್ಯವಸ್ಥೆ ಮುಂದುವರಿಬಹುದಾದಂತ ಚಾನ್ಸಸ್ ಇದೆ, ರೈಲ್ನ ಓಡಾಟದ ವ್ಯವಸ್ಥೆ. ಆಮೇಲೆ ಲಾಕ್ಡೌನ್ಗೂ ಕೂಡ ಮುಂಚಿತವಾಗಿ ಬುಕ್ ಆಗಿದ್ದಂತ ಟಿಕೆಟ್, ರೈಲು ಟಿಕೆಟ್ ಏನಿತ್ತು ಬುಕ್ ಆಗಿದ್ದಂಥದ್ದು, ಸೊ ಅದೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡುವಂತ ಕೆಲಸ ಆಗ್ತಾ ಇದೆ. ಜನರಿಗೆ ಅಥವಾ ಬುಕ್ ಮಾಡಿದಂತಹ ಮಂದಿಗೆ ವಾಪಸ್ ಟಿಕೆಟ್ ದರವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಮುಖ್ಯವಾಗಿ ಬಹುಶಃ ರೈಲ್ಗಳ ಓಡಾಟಕ್ಕೆ ಅವಕಾಶ ತೀರಾ ಕಮ್ಮಿ. ರೈಲ್ಗಳ ಓಡಾಟಕ್ಕೆ ಅವಕಾಶ ಇಲ್ಲ ಅಂತ ಅಂದ್ಮೇಲೆ ಇನ್ನು ವಿಮಾನಗಳ ಓಡಾಟಕ್ಕೆ ಅವಕಾಶ ಸಿಗಬಹುದಾ ಅಂತ ಚಾನ್ಸಸ್ ಕೂಡ ತೀರಾ ಕಮ್ಮಿ ಆಗಿರುತ್ತೆ. ಇನ್ನು ರೈಲು ವಿಮಾನಕ್ಕೆ ಅವಕಾಶ ಇಲ್ಲ ಅಂತ ಅಂದ್ರೆ ಬಸ್ಗಳ ಓಡಾಟಕ್ಕೆ ಏನಾದರೂ ರಿಸ್ಟ್ರಿಕ್ಷನ್ಸ್ ಇರುತ್ತಾ ಅನ್ನುವಂತ ಒಂದು ಆತಂಕ ಇದೆ. ಬಟ್ ಬಸ್ಗಳ ಓಡಾಟಕ್ಕೆ ಅವಕಾಶ ಸಿಗಬಹುದಾ ಅಂತ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿಯಾಗಿತ್ತು. ಈಗ ಕೊರೋನಾ ಎಕ್ಸ್ಪ್ರೆಸ್ ಪ್ರಸಾರ ಆಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.